ನೋಡಿ ಫ್ರೆಂಡ್ಸ್, ನಾನು ಇಷ್ಟು ದೊಡ್ಡ ಹಾಕ್ಕೊಂಡಿದ್ದೀನಿ. ನೋಡಿ ಇಲ್ಲಿಂದ 1 2 3 4 ಈ ಆರ್ಮ್ ಹೋಲ್ ಜಾಯಿನ್ ಮಾಡಿದ್ವಿ, ಅಲ್ಲಿಂದ 1 2 3 4 ರೋಸ್ ಹಾಕ್ಕೊಂಡಿದ್ದೀನಿ. ಒಂದು ಚೈನ್ ಹಾಕ್ಕೊಂಡು ಕಟ್ ಮಾಡ್ಕೊಳ್ಳೋಣ. ನೋಡಿ ಹೀಗೆ. ನೋಡಿ ಫ್ರೆಂಡ್ಸ್, ನಾನು ಒಂದು ತೋಳು ಹಾಕ್ಕೊಂಡಿದ್ದೀನಿ. ನೋಡಿ ಇಲ್ಲಿಂದ 21 ಸೆಂಟಿಮೀಟ್ರ್ ಬರಬೇಕು. ನಾನು ಈ ಕಡೆ ಹಾಕಿ ತೋರಿಸ್ತೀನಿ. ನೋಡಿ ಇಲ್ಲಿಂದ ಸ್ಟಾರ್ಟ್ ಮಾಡೋಣ. ನೋಡಿ ಇಲ್ಲಿಂದ ತ್ರೀ ಚೈನ್ ಹಾಕ್ಕೊಳ್ಳೋಣ. 1 2 3. ನೋಡಿ ಫ್ರೆಂಡ್ಸ್, ನಾವೀಗ ಸ್ಲೀವ್ಸ್ ಹಾಕಬೇಕಾದ್ರೆ ರೈಟ್ ಸೈಡಿಂದನೇ ಹಾಕಬೇಕು. ನೋಡಿ ನಾವಿಲ್ಲಿ ಮಾರ್ಕರ್ ಹಾಕಿದ್ದೀವಿ. ನೋಡಿ ರೈಟ್ ಸೈಡಿಗೆ ಇದು ಮಾರ್ಕರ್ ಹಾಕಿದ್ವಲ್ಲ, ನಾವು ಹೀಗೆ ಸ್ಟಾರ್ಟ್ ಮಾಡಬೇಕು. ನೋಡಿ ಒಳಗಿಂದ ಅಲ್ಲ, ಹೊರಗಿಂದ ಸ್ಟಾರ್ಟ್ ಮಾಡಬೇಕು. ನೋಡಿ ನೆಕ್ಸ್ಟು ನೋಡಿ ಪಕ್ಕದಲ್ಲಿ ಡಬಲ್ ಕ್ರೋಶೆ ಇರುತ್ತೆ. ನೋಡಿ ಈ ಕಡೆ ಡಬಲ್ ಕ್ರೋಶೆ ಹಾಕಿದ್ದೀವಿ, ಈ ಕಡೆ ಡಬಲ್ ಕ್ರೋಶೆ ಇರುತ್ತಲ್ಲ, ಅಲ್ಲಿ ಒಂದೊಂದು ನಾವು ವಿ ಸ್ಟಿಚ್ ಹಾಕಬೇಕು. ಈ ಕಡೆಯಿಂದ ಇಲ್ಲಾದರೆ ಈ ಕಡೆ ಲಾಸ್ಟಿಗೆ ವಿ ಸ್ಟಿಚ್ ಹಾಕೋಬೇಕು. ನೋಡಿ ಇಲ್ಲಿ ವಿ ಸ್ಟಿಚ್ ಹಾಕೊಳ್ಳೋಣ. ಡಬಲ್ ಕ್ರೋಶೆ, ಒನ್ ಚೈನ್, ಡಬಲ್ ಕ್ರೋಶೆ. ನೋಡಿ ನೆಕ್ಸ್ಟ್ ನಾವು ಮಾರ್ಕರ್ ಹಾಕ್ಕೊಂಡಿದ್ವಲ್ಲ, ವಿ ಸ್ಟಿಚ್ ಮೇಲೆ ಅಲ್ಲಿಂದ ಮತ್ತೆ ವಿ ಸ್ಟಿಚ್ ಹಾಕ್ತಾ ಹೋಗೋದು. ನೆಕ್ಸ್ಟ್ ಮತ್ತೆ ವಿ ಸ್ಟಿಚ್ ಮೇಲೆ ವಿ ಸ್ಟಿಚ್, ಡಬಲ್ ಕ್ರೋಶೆ, ಒನ್ ಚೈನ್, ಡಬಲ್ ಕ್ರೋಶೆ, ಮತ್ತು ನೆಕ್ಸ್ಟ್ ಡಬಲ್ ಕ್ರೋಶೆ, ಒನ್ ಚೈನ್, ಡಬಲ್ ಕ್ರೋಶೆ. ನೆಕ್ಸ್ಟ್ ವಿ ಸ್ಟಿಚ್ಚಲ್ಲಿ ಡಬಲ್ ಕ್ರೋಶೆ, ಒನ್ ಚೈನ್, ಡಬಲ್ ಕ್ರೋಶೆ. ನೋಡಿ ಹೀಗೆ.
ಡಬಲ್ ಕ್ರೋಶೆ, 1 ಚೈನ್, ಡಬಲ್ ಕ್ರೋಶೆ. ನೋಡಿ ಇಲ್ಲಿ ಡಬಲ್ ಕ್ರೋಶೆ, 1 ಚೈನ್, ಡಬಲ್ ಕ್ರೋಶೆ. ಇಲ್ಲೇನು ಇನ್ಕ್ರೀಸ್ ಮಾಡೋದು ಇಲ್ಲ, ಡಿಕ್ರೀಸ್ ಮಾಡೋದು ಇಲ್ಲ ಫ್ರೆಂಡ್ಸ್. ಸೇಮ್ ಎಷ್ಟು ವಿ ಸ್ಟಿಚ್ ಇದೆಯೋ ಅಷ್ಟು ವಿ ಸ್ಟಿಚ್ ಹಾಕ್ಕೊತಾ ಹೋಗೋದಷ್ಟೇ. ನೋಡಿ ಈ ಕಡೆ ಹಾಕಿದ್ವಲ್ಲ ನಾವು ಡಬಲ್ ಕ್ರೋಶೆ ಮೇಲೆ ವಿ ಸ್ಟಿಚ್ಚು, ನೋಡಿ ಈ ಕಡೆನೂ ಹಾಕೋಬೇಕು. ನೋಡಿ ಇಲ್ಲಿ ಫಸ್ಟಿಗೆ 3 ಚೈನ್ ಹಾಕಿದ್ವಲ್ಲ, 3rd ಚೈನಿಗೆ ಸ್ಲಿಪ್ ಸ್ಟಿಚ್. ನೋಡಿ ಹೀಗೆ ಮತ್ತೆ 3 ಚೈನ್ ಹಾಕ್ಕೊಂಡು ಟರ್ನ್ ಮಾಡ್ಕೊಳ್ಳೋಣ. ಟರ್ನ್ ಮಾಡಿಕೊಂಡು ಮತ್ತೆ ವಿ ಸ್ಟಿಚ್, ವಿ ಸ್ಟಿಚ್ ಮೇಲೆ ವಿ ಸ್ಟಿಚ್, ನೆಕ್ಸ್ಟ್ ವಿ ಸ್ಟಿಚ್, ಇದೇ ರೀತಿ ಫುಲ್ ಹಾಕ್ಕೊಳ್ಳಿ ಇಲ್ಲಿ ತನಕ. ನೋಡಿ ಫುಲ್ ರೌಂಡ್ ಹಾಕ್ಕೊಂಡೆ. ಫಸ್ಟಿಗೆ 3 ಚೈನ್ ಹಾಕಿದ್ವಲ್ಲ, 3rd ಚೈನಿಗೆ ಸ್ಲಿಪ್ ಸ್ಟಿಚ್, ಮತ್ತೆ ಈಗ 3 ಚೈನ್ ಹಾಕ್ಕೊಂಡು ಟರ್ನ್ ಮಾಡ್ಕೊಳ್ಳೋಣ. ಟರ್ನ್ ಮಾಡಿಕೊಂಡು ಇದೇ ರೀತಿ ಆಗ್ತಾ ಹೋಗೋದು ಅಷ್ಟೇ ಫ್ರೆಂಡ್ಸ್. ಇದರಲ್ಲಿ ಏನು ಚೇಂಜಸ್ ಇಲ್ಲ. ವಿ ಸ್ಟಿಚ್ ಒಳಗಡೆ ವಿ ಸ್ಟಿಚ್ ಆಗ್ತಾ ಹೋಗೋದು. ನೋಡಿ ಈ ರೀತಿ ಪ್ಲಸ್ ಇದೇ ರೀತಿಯೇ ಹಾಕ್ಕೊಳ್ಳಿ. ನೋಡಿ ಒಟ್ಟು ಇಲ್ಲಿಂದ ನಾನು ಟೋಟಲು 1 2 3 4 5 6 7 8 9 10 11 12 13 14 ರೌಂಡ್ಸ್ ಹಾಕ್ಕೊಂಡಿದ್ದೀನಿ ನಾನು. ಈ ಕಡೆನೂ 14 ರೌಂಡ್ಸ್ ಹಾಕ್ಕೊಳ್ಳಿ. ನಾನು ಹಾಕಿ ತೋರಿಸ್ತೀನಿ. ನೋಡಿ ನಾನು ಇಷ್ಟು ದೊಡ್ಡ ಹಾಕ್ಕೊಂಡಿದ್ದೀನಿ. ನೋಡಿ ಇಲ್ಲಿಂದ 1 2 3 4 5 6 7 8 9 10 11 12 13 14 ರೌಂಡ್ ಹಾಕ್ಕೊಂಡಿದ್ದೀನಿ. ಒಂದು ಚೈನ್ ಹಾಕ್ಕೊಂಡು ಕಟ್ ಮಾಡೋಣ. ನೋಡಿ ಈಗ ಈ ರೀತಿ ಹಾಕೋಣ. ಫ್ರೆಂಡ್ಸ್, ನಾನು ಇಲ್ಲಿ ಬಾರ್ಡರ್ ಹಾಕಲಿಕ್ಕೆ, ರಿಬ್ಬಿಂಗ್ ಮಾಡಲಿಕ್ಕೆ ನಾನು
ಸ್ಮಾಲ್ ಹುಕ್ಸ್ ತೊಗೊಂಡಿದ್ದೀನಿ, ಯಾಕಂದರೆ ಅದು ತಗೊಂಡ್ರೆ ದೊಡ್ಡ ಬರ್ತಾ ಇದೆ, ಹಾಗಾಗಿ ಸ್ಮಾಲ್ ತೊಗೊಳ್ತಾ ಇದ್ದೀನಿ. ಇದು 3.5 mm ಇದೆ. ಇದು 4.0 mm ಆದರೆ ಇದು 3.5 mm ಇದೆ. ಇಲ್ಲಿಂದಾನೇ ಸ್ಟಾರ್ಟ್ ಮಾಡೋಣ. ಒಂದು ಚೈನ್ ಹಾಕ್ಕೊಂಡು ನೋಡಿ, ಈಗ ಸಿಂಗಲ್ ಕ್ರೋಶೆ ಹಾಕ್ತಾ ಹೋಗಬೇಕು. ಹೀಗೆ ನೆಕ್ಸ್ಟಲ್ಲಿ ಒಂದು ಸಿಂಗಲ್ ಕ್ರೋಶೆ ಹಾಕಿದರೆ ಇನ್ನು ಒಂದು ಸ್ಟಿಚ್ಚನ್ನು ಸ್ಕಿಪ್ ಮಾಡಬೇಕು. ಇದನ್ನು ಸ್ಕಿಪ್ ಮಾಡಿ ನೆಕ್ಸ್ಟಲ್ಲಿ ಮತ್ತೆ ಸಿಂಗಲ್ ಕ್ರೋಶೆ, ಒಂದು ಸ್ಟಿಚ್ಚನ್ನು ಸ್ಕಿಪ್ ಮಾಡಿ ಒಂದು ಸ್ಟಿಚ್ಚಲ್ಲಿ ಸಿಂಗಲ್ ಕ್ರೋಶೆ, ಇದನ್ನು ಸ್ಕಿಪ್ ಮಾಡಿ ನೆಕ್ಸ್ಟ್ ಸಿಂಗಲ್ ಕ್ರೋಶೆ. ನೋಡಿ, ಒಂದು ಸ್ಟಿಚ್ಚನ್ನು ಸ್ಕಿಪ್ ಮಾಡಿ ನೆಕ್ಸ್ಟ್ ಸ್ಟಿಚ್ಚಲ್ಲಿ ಸಿಂಗಲ್ ಕ್ರೋಶೆ. ನೋಡಿ, ಈ ಸ್ಟಿಚ್ಚನ್ನು ಸ್ಕಿಪ್ ಮಾಡಿ ನೆಕ್ಸ್ಟಲ್ಲಿ ಸಿಂಗಲ್ ಕ್ರೋಶೆ, ಇದನ್ನು ಸ್ಕಿಪ್ ಮಾಡಿ ನೆಕ್ಸ್ಟಲ್ಲಿ ಸಿಂಗಲ್ ಕ್ರೋಶೆ. ಒಂದು ಸ್ಟಿಚ್ಚನ್ನು ಸ್ಕಿಪ್ ಮಾಡಬೇಕು. ನೋಡಿ, ಒಂದೊಂದು ಸ್ಟಿಚ್ಚನ್ನು ಸ್ಕಿಪ್ ಮಾಡಿ ಸಿಂಗಲ್ ಕ್ರೋಶೆ ಹಾಕ್ತಾ ಹೋಗಬೇಕು. ನೋಡಿ, ಈ ಸ್ಟಿಚ್ಚನ್ನು ಸ್ಕಿಪ್ ಮಾಡಿ ನೆಕ್ಸ್ಟ್ ಸ್ಟಿಚ್ ಮೇಲೆ ಸಿಂಗಲ್ ಕ್ರೋಶೆ. ನೋಡಿ, ಒಂದು ಚೈನ್ ಹಾಕಿದ್ದೀವಲ್ಲ, ಇದನ್ನು ಸ್ಕಿಪ್ ಮಾಡಿ ನೆಕ್ಸ್ಟಲ್ಲಿ ಸಿಂಗಲ್ ಕ್ರೋಶೆ. ಈ ಒಂದು ಸ್ಟಿಚ್ಚನ್ನು ಸ್ಕಿಪ್ ಮಾಡಿ ನೆಕ್ಸ್ಟ್ ಸಿಂಗಲ್ ಕ್ರೋಶೆ. ಇದನ್ನು ಸ್ಕಿಪ್ ಮಾಡಿ ಒಂದು ಚೈನ್ ಹಾಕಿದ್ವಲ್ಲ, ಅಲ್ಲೇ ಒಂದು ಸಿಂಗಲ್ ಕ್ರೋಶೆ. ಮತ್ತು ಈ ಸ್ಟಿಚ್ಚನ್ನು ಸ್ಕಿಪ್ ಮಾಡಿ ನೆಕ್ಸ್ಟ್ ಸ್ಟಿಚ್ಚಲ್ಲಿ ಸಿಂಗಲ್ ಕ್ರೋಶೆ. ನೋಡಿ, ಒಂದು ಸ್ಟಿಚ್ ಬಿಟ್ಟು ಒಂದು ಸ್ಟಿಚ್ ಮೇಲೆ ಸಿಂಗಲ್ ಕ್ರೋಶೆ ಹಾಕ್ತಾ ಹೋಗಬೇಕು. ನೋಡಿ, ಇದನ್ನು ಸ್ಕಿಪ್ ಮಾಡಿ ನೆಕ್ಸ್ಟಲ್ಲಿ ಸಿಂಗಲ್ ಕ್ರೋಶೆ. ಒಂದು ಸ್ಟಿಚ್ಚನ್ನು ಸ್ಕಿಪ್ ಮಾಡೋದು, ಒಂದು ಸ್ಟಿಚ್ ಮೇಲೆ ಸಿಂಗಲ್ ಕ್ರೋಶೆ. ನೋಡಿ, ಈ ಸ್ಟಿಚ್ಚನ್ನು ಸ್ಕಿಪ್ ಮಾಡಿ ನೆಕ್ಸ್ಟಲ್ಲಿ ಸಿಂಗಲ್ ಕ್ರೋಶೆ. ನೋಡಿ, ಇದನ್ನು ಸ್ಕಿಪ್ ಮಾಡಿ ಲಾಸ್ಟಲ್ಲಿ ಸಿಂಗಲ್ ಕ್ರೋಶೆ ಹಾಕಿದ್ವಲ್ಲ, ಅಲ್ಲಿಗೆ ಒಂದು ಸ್ಲಿಪ್ ಸ್ಟಿಚ್ ಹಾಕೊಳ್ಳೋಣ. ನೋಡಿ, ಹೀಗೆ ಮತ್ತೆ ಈಗ ನಾವು 7 ಚೈನ್ ಹಾಕೋಬೇಕು. ನೋಡಿ, ಇಲ್ಲಿಂದಾನೆ 1 2 3 4 5 6 7 ಚೈನ್ ಹಾಕ್ಕೊಂಡು ಒಂದು ಚೈನನ್ನು ಸ್ಕಿಪ್ ಮಾಡಿ, ನೋಡಿ, ಈ ಒಂದು ಚೈನನ್ನು ಸ್ಕಿಪ್ ಮಾಡಿ ನೆಕ್ಸ್ಟ್ ಚೈನ್ ಮೇಲೆ ಸಿಂಗಲ್ ಕ್ರೋಶೆ ಹಾಕ್ತಾ ಹೋಗಬೇಕು. ನೋಡಿ, ಒಂದೇ ಲೂಪಲ್ಲಿ ಹಾಕಬೇಕು. ನೋಡಿ, ಈ ಲೂಪಲ್ಲಿ ಫ್ರಂಟ್ ಲೂಪಲ್ಲಿ ನೆಕ್ಸ್ಟಲ್ಲಿ ಸಿಂಗಲ್ ಕ್ರೋಶೆ, ಸಿಂಗಲ್ ಕ್ರೋಶೆ. ಒಟ್ಟು 7 ಸ್ಟಿಚ್ ಇದೆಯಲ್ಲ, ಇಲ್ಲಿ 7 ಚೈನ್ ಹಾಕಿದ್ವಲ್ಲ, 6 ಸಿಂಗಲ್ ಕ್ರೋಶೆ ಹಾಕೋಬೇಕು. ಒಂದು ಸ್ಟಿಚ್ಚನ್ನು ಸ್ಕಿಪ್ ಮಾಡಿದ್ದೀವಲ್ಲ, ಇಲ್ಲಿ ಒಂದು ಚೈನನ್ನು, ಹಾಗಾಗಿ 6 ಸಿಂಗಲ್ ಕ್ರೋಶೆ. ನೋಡಿ, ನೆಕ್ಸ್ಟ್ ಸ್ಟಿಚ್ ಇದೆಯಲ್ಲ, ನೆಕ್ಸ್ಟ್ ಸ್ಟಿಚ್ಚಲ್ಲಿ ಒಂದು ಸ್ಲಿಪ್ ಸ್ಟಿಚ್, ಒಂದು ಸ್ಲಿಪ್ ಸ್ಟಿಚ್, ನೆಕ್ಸ್ಟ್ ಸ್ಟಿಚ್ ಮೇಲೆ ಇನ್ನೊಂದು ಸ್ಲಿಪ್ ಸ್ಟಿಚ್. ನೋಡಿ, 2 ಸ್ಲಿಪ್ ಸ್ಟಿಚ್ ಹಾಕೋಬೇಕು.
ನೋಡಿ ಮತ್ತೆ ಟರ್ನ್ ಮಾಡಿಕೊಂಡು ಈಗ ನಾವೆರಡು ಸ್ಲಿಪ್ ಸ್ಟಿಚ್ ಹಾಕಿದ್ವಲ್ಲ, ನೋಡಿ ನೋಡಿ ಇಲ್ಲಿ 1 2 ಆ ಸ್ಲಿಪ್ ಸ್ಟಿಚ್ಚನ್ನು ಸ್ಕಿಪ್ ಮಾಡಿ ಈಗ ತಗೊಳ್ಳಿ ದಾರನ, ಎರಡು ಸ್ಲಿಪ್ ಸ್ಟಿಚ್ಚನ್ನು ಸ್ಕಿಪ್ ಮಾಡಿ ನೆಕ್ಸ್ಟ್ ಸ್ಟಿಚ್ ಇದೆಲ್ಲ ನೋಡಿ ಫ್ರಂಟ್ ಲೂಪಲ್ಲಿ ಬ್ಯಾಕ್ ಲೂಪ್, ಇದು ಫ್ರಂಟ್ ಲೂಪ್ ಬರುತ್ತೆ, ಇದು ಬ್ಯಾಕ್ ಲೂಪ್. ಸಿಂಗಲ್ ಕ್ರೋಶೆ 1 2 3 4 5 6 ಮತ್ತೆ ಒಂದು ಚೈನ್ ಹಾಕ್ಕೊಂಡು ಟರ್ನ್ ಮಾಡ್ಕೊಳ್ಳೋಣ. ಟರ್ನ್ ಮಾಡಿಕೊಂಡು ಮತ್ತೆ ಅದೇ ರೀತಿ ಹಾಕ್ತಾ ಹೋಗಬೇಕು ಫ್ರೆಂಡ್ಸ್. ಒಂದು ಹಾಕಿದ್ದೀವಲ್ಲ ಚೈನ್, ಆ ಚೈನನ್ನು ಸ್ಕಿಪ್ ಮಾಡಿ ನೆಕ್ಸ್ಟ್ ಸಿಂಗಲ್ ಕ್ರೋಶೆ ಫ್ರಂಟ್ ಲೂಪಲ್ಲೇ ಸಿಂಗಲ್ ಕ್ರೋಶೆ 3 4 5 6 ಸಿಂಗಲ್ ಕ್ರೋಶೆ ಆದಮೇಲೆ ನೋಡಿ ನೆಕ್ಸ್ಟ್ ನೋಡಿ ಇಲ್ಲಿಂದ ನಾವು ಸ್ಟಾರ್ಟ್ ಮಾಡಿದ್ವಲ್ಲ, ನೋಡಿ ಇಲ್ಲಿ ನೆಕ್ಸ್ಟಲ್ಲಿ ನಾವು ಸ್ಲಿಪ್ ಸ್ಟಿಚ್ 1, ಇನ್ನು ನೆಕ್ಸ್ಟಲ್ಲಿ ಮತ್ತೆ ಒಂದು ಸ್ಲಿಪ್ ಸ್ಟಿಚ್ 2, ಮತ್ತೆ ಟರ್ನ್ ಮಾಡಿಕೊಂಡು ಮತ್ತೆ ಇದೇ ರೀತಿ ಹಾಕ್ತಾ ಹೋಗಬೇಕು. ನೋಡಿ 2 ಸ್ಲಿಪ್ ಸ್ಟಿಚ್ಚನ್ನು ಸ್ಕಿಪ್ ಮಾಡಿ ನೋಡಿ 1 2 ನೆಕ್ಸ್ಟಿಂದ ನಾವು ಮತ್ತೆ ಸಿಂಗಲ್ ಕ್ರೋಶೆ, ಒಟ್ಟು 6 ಸಿಂಗಲ್ ಕ್ರೋಶೆ 1 2 3 4 5 6 ಮತ್ತೆ ಒಂದು ಚೈನ್ ಹಾಕ್ಕೊಂಡು ಮತ್ತೆ ಟರ್ನ್ ಮಾಡ್ಕೊಳ್ಳೋಣ. ನೋಡಿ ಇದೊಂದು ಚೈನನ್ನು ಸ್ಕಿಪ್ ಮಾಡಿ ನೆಕ್ಸ್ಟ್ ಚೈನ್ ಮೇಲೆ 1 2 3 4 5 6 ಸಿಂಗಲ್ ಕ್ರೋಶೆ ಆದಮೇಲೆ ಎರಡು ಸ್ಲಿಪ್ ಸ್ಟಿಚ್ 1 ನೆಕ್ಸ್ಟಲ್ಲಿ 2 ಸ್ಲಿಪ್ ಸ್ಟಿಚನ್ನ ಸ್ಕಿಪ್ ಮಾಡಿ ಸಿಂಗಲ್ ಕ್ರೋಶೆ ಹಾಕಿದ್ವಿ, ಅಲ್ಲಿಂದ ನಾವು 6 ಸಿಂಗಲ್ ಕ್ರೋಶೆ ಹಾಕೋಬೇಕು. ನೋಡಿ 2 ಸ್ಲಿಪ್ ಸ್ಟಿಚನ್ನ ಸ್ಕಿಪ್ ಮಾಡಿ ನೆಕ್ಸ್ಟಲ್ಲಿ 1 2 3 4 5 6 ಮತ್ತೆ ಒಂದು ಚೈನ್ ಹಾಕ್ಕೊಂಡು ಟರ್ನ್ ಮಾಡ್ಕೊಳ್ಳೋಣ. ಟರ್ನ್ ಮಾಡಿಕೊಂಡು ಇದೇ ರೀತಿ ಹಾಕ್ತಾ ಹೋಗಬೇಕು. ಒಂದು ಚೈನನ್ನು ಸ್ಕಿಪ್ ಮಾಡಿ ನೆಕ್ಸ್ಟಿಂದ ಸಿಂಗಲ್ ಕ್ರೋಶೆ 1 2 3 4 5 6 ಸಿಂಗಲ್ ಕ್ರೋಶೆ ಆದಮೇಲೆ 2 ಸ್ಲಿಪ್ ಸ್ಟಿಚ್ ನೋಡಿ 1 2 ನಾವಿಲ್ಲಿ ಸ್ಟಾರ್ಟ್ ಮಾಡಿರ್ತೀವಲ್ಲ ಅಲ್ಲಿ ಹಾಕಬೇಡಿ, ಪಕ್ಕದಲ್ಲೇ ಇರುತ್ತಲ್ಲ ಸಿಂಗಲ್ ಕ್ರೋಶೆ ಅಲ್ಲಿ ಹಾಕೋಬೇಕು. ನೋಡಿ ಹೀಗೆ ಫ್ರೆಂಡ್ಸ್, ಇದೇ ರೀತಿಯೇ ಇಲ್ಲಿ ತನಕ ಹಾಕೊಳ್ಳಿ. ನೋಡಿ ಫ್ರೆಂಡ್ಸ್, ಇದಿಷ್ಟು ಹಾಕ್ಕೊಂಡೆ.
ಒಂದು ಚೈನ್ ಹಾಕ್ಕೊಂಡು ಒಂಚೂರು ದಾರ ಒಂಚೂರು ಇಷ್ಟಿಷ್ಟು ಇಟ್ಕೊಂಡು ಕಟ್ ಮಾಡ್ಕೊಳ್ಳೋಣ. ನೋಡಿ ಇಲ್ಲಿ ಸೂಜಿಯಿಂದ ಇದನ್ನು ಸ್ಟಿಚ್ ಮಾಡ್ಕೊಳ್ಳೋಣ. ನೋಡಿ ಹೀಗೆ ನೋಡಿ ಈ ಕಡೆ ಲೂಪಿಂದ ಒಂದ್ಸಲ ಹೀಗೆ ತಗೊಂಡು ನೋಡಿ ಈ ಕಡೆ ಲೂಪ್ ಇದೆಯಲ್ಲ, ಈ ಕಡೆ ಲೂಪಿಂದ ಮತ್ತೆ ಈ ಕಡೆ ಲೂಪಿಂದ ಈ ಕಡೆ ಲೂಪ್. ನೋಡಿ ಹೀಗೆ ಇಲ್ಲೇ ಒಂದು ಗಂಟು ಹಾಕ್ಕೊಳ್ಳೋಣ. ನೋಡಿ ಹೀಗೆ ಹಾಕ್ಕೊಂಡು ಈ ದಾರಾನ ಈ ರೀತಿ ಒಳಗಡೆ ಹಾಕೊಳ್ಳೋಣ. ನೋಡಿ ಹೀಗೆ ನೋಡಿ ಇದು ಸೇಮ್ ಬಂದಿದೆ. ನೋಡಿ ನನಗೆ ಸ್ಲೀವ್ಸು ನೋಡಿ ಇಲ್ಲಿಂದ ಹಾಕಿದ್ವಲ್ಲ, ನೋಡಿ 21 ಸೆಂಟಿಮೀಟ್ರ್ ಬಂದಿದೆ. ಫ್ರೆಂಡ್ಸ್ ಈಗ ನೆಕ್ಕಿಗೆ ಬಾರ್ಡ್ರ್ ಹಾಕೋಣ. ನೋಡಿ ಫ್ರೆಂಡ್ಸ್, ನಾವಿಲ್ಲಿಂದ ನೆಕ್ ಲೈನ್ ಹಾಕ್ಕೊಳ್ಳೋಣ. ಈ ರೀತಿ ನೆಕ್ ಬಾರ್ಡ್ರ್ ಹಾಕ್ಕೊಳ್ಳೋಣ. ಒಂದು ಚೈನ್ ಹಾಕ್ಕೊಂಡು ಒಂದೊಂದು ಸ್ಟಿಚ್ ಮೇಲೆ ಒಂದೊಂದು ಸಿಂಗಲ್ ಕ್ರೋಶೆ ಹಾಕ್ತಾ ಹೋಗಬೇಕು. ಹೀಗೆ ಒಂದೊಂದು ಸ್ಟಿಚ್ ಮೇಲೆ ಒಂದೊಂದು ಸಿಂಗಲ್ ಕ್ರೋಶೆ.
ನೋಡಿ ಹೀಗೆ ಒಂದೊಂದು ಸ್ಟಿಚ್ ಮೇಲೆ ಒಂದೊಂದು ಸಿಂಗಲ್ ಕ್ರೋಶೆ. ಇದೇ ರೀತಿ ಫುಲ್ ನೆಕ್ ಹಾಕ್ಕೊಳ್ಳಿ, ಇಲ್ಲಿ ತನಕ ಹಾಕ್ಕೊಳ್ಳಿ. ನೋಡಿ ಇದಿಷ್ಟು ಕಂಪ್ಲೀಟ್ ಆಯಿತು. ಈಗ ನಾವು ಇದೇ ರೀತಿ ಈಗ ಕೈಗೆ ಹಾಕಿದ್ವಲ್ಲ ಸ್ಲೀವ್ಸಿಗೆ ಇದೇ ರೀತಿನೇ ಹಾಕ್ಕೋಬೇಕು. ನಾವಿಲ್ಲಿ 5 ಚೈನ್ ಹಾಕ್ಕೊಳ್ಳೋಣ. 2 3 4 5. 5 ಚೈನ್ ಹಾಕ್ಕೊಂಡು ಟರ್ನ್ ಮಾಡ್ಕೊಳ್ಳೋಣ. ನೋಡಿ ಒಂದು ಚೈನನ್ನು ಸ್ಕಿಪ್ ಮಾಡಿ, ಒಂದು ಚೈನನ್ನು ಸ್ಕಿಪ್ ಮಾಡಿ ನೆಕ್ಸ್ಟ್ ಚೈನ್ ಮೇಲೆ ಸಿಂಗಲ್ ಕ್ರೋಶೆ. 1 2 3 4. 4 ಸಿಂಗಲ್ ಕ್ರೋಶೆ ಆದಮೇಲೆ ನೋಡಿ ನೆಕ್ಸ್ಟಲ್ಲಿ ನಾವು ಸ್ಲಿಪ್ ಸ್ಟಿಚ್ ನಾವೆಲ್ಲ ಹಾಕಿದ್ವಲ್ಲ ಅದೇ ರೀತಿನೇ ಹಾಕೋದು. 1 ಸ್ಲಿಪ್ ಸ್ಟಿಚ್, 2 ಸ್ಲಿಪ್ ಸ್ಟಿಚ್, ಟರ್ನ್ ಮಾಡಿಕೊಂಡು 2 ಸ್ಲಿಪ್ ಸ್ಟಿಚ್ಚನ್ನು ಸ್ಕಿಪ್ ಮಾಡಿ ನೋಡಿ 1 2 ಸ್ಲಿಪ್ ಸ್ಟಿಚ್ಚನ್ನು ಸ್ಕಿಪ್ ಮಾಡಿ 4 ಸಿಂಗಲ್ ಕ್ರೋಶೆ ಹಾಕೋಬೇಕು. 1 2 3 4. ಮತ್ತೆ ಒಂದು ಚೈನ್ ಹಾಕ್ಕೊಂಡು ಟರ್ನ್ ಮಾಡ್ಕೊಳ್ಳೋಣ. ಟರ್ನ್ ಮಾಡಿಕೊಂಡು ಮತ್ತೆ ಈ ಒಂದು ಚೈನನ್ನು ಸ್ಕಿಪ್ ಮಾಡಿ ನೆಕ್ಸ್ಟಲ್ಲಿ 1 2 3 4 ಸಿಂಗಲ್ ಕ್ರೋಶೆ ಆದಮೇಲೆ ಮತ್ತೆ ಈಗ 2 ನೋಡಿ ಇಲ್ಲಿ ನಾವು ಹಾಕಿದ್ದು, ಹಾಗಾಗಿ ಇಲ್ಲಿಂದ 2 ಸ್ಲಿಪ್ ಸ್ಟಿಚ್ 1 2 ಮತ್ತೆ ಟರ್ನ್ ಮಾಡ್ಕೊಳ್ಳಿ. 2 ಸ್ಲಿಪ್ ಸ್ಟಿಚ್ಚನ್ನು ಸ್ಕಿಪ್ ಮಾಡಿ 1 2 ನೋಡಿ ಇಲ್ಲಿದೆ 1 2. ನೆಕ್ಸ್ಟಲ್ಲಿ 4 ಸಿಂಗಲ್ ಕ್ರೋಶೆ 1 2 3 4 ಸಿಂಗಲ್ ಕ್ರೋಶೆ ಆದಮೇಲೆ ಒಂದು ಚೈನ್ ಹಾಕ್ಕೊಂಡು ಮತ್ತೆ ಟರ್ನ್ ಮಾಡ್ಕೊಳ್ಳೋಣ. ಟರ್ನ್ ಮಾಡಿಕೊಂಡು ಒಂದು ಚೈನನ್ನು ಸ್ಕಿಪ್ ಮಾಡಿ ನೆಕ್ಸ್ಟ್ ಚೈನ್ ಮೇಲೆ ಒಂದೊಂದು ಸಿಂಗಲ್ ಕ್ರೋಶೆ 3 4. ನಿಮ್ಗೆ ಇಲ್ಲಿ ಹಾಕೋಕ್ಕೆ ಅಂದರೆ ಇಲ್ಲಿ 2 ಸ್ಲಿಪ್ ಸ್ಟಿಚ್ ಹಾಕಿದ ಮೇಲೆ ಇಲ್ಲಿಂದ ಸ್ಟಾರ್ಟ್ ಮಾಡೋಕ್ಕೆ ಕನ್ಫ್ಯೂಸ್ ಆಗುತ್ತೆ ಅನ್ನೋದಾದರೆ ಇಲ್ಲಿ ಒಂದು ಸ್ಟಿಚ್ ಮಾರ್ಕರ್ ಹಾಕ್ಕೊಂಡ್ಬಿಡಿ. ಲಾಸ್ಟಿಗೆ ಹಾಕ್ತೀವಲ್ಲ ಹೀಗೆ, ಆಮೇಲೆ 2 ಸ್ಲಿಪ್ ಸ್ಟಿಚ್ 1 2 ಮತ್ತು ಟರ್ನ್ ನೋಡಿ ಇದೆರಡನ್ನು 2 ಸ್ಲಿಪ್ ಸ್ಟಿಚ್ಚನ್ನು ಸ್ಕಿಪ್ ಮಾಡಿ ನಾವಿಲ್ಲಿ ಹಾಕಿದ್ವಲ್ಲ ಇಲ್ಲಿಂದ ಹಾಕೋದು, ನಾವು ಮಾರ್ಕರ್ ಹಾಕ್ಕೊಂಡಿದ್ದೀವಲ್ಲ ಅಲ್ಲಿಂದ 1 2 3
4 ಮತ್ತೆ ಒಂದು ಚೈನ್ ಹಾಕ್ಕೊಂಡು ಟರ್ನ್ ಮಾಡ್ಕೊಬೇಕು. ನೋಡಿ ಹೀಗೆ ಪ್ಲಸ್ ಇದೇ ರೀತಿಯೇ ಫುಲ್ ರೌಂಡ್ ಹಾಕ್ಕೊಳ್ಳಿ, ಇಲ್ಲಿ ತನಕ ಹಾಕ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಇದಿಷ್ಟು ಕಂಪ್ಲೀಟ್ ಆಯಿತು. ಒಂದು ಚೈನ್ ಹಾಕ್ಕೊಂಡು ಕಟ್ ಮಾಡ್ಕೊಳ್ಳೋಣ. ನೋಡಿ ಹೀಗೆ ನಾವೀಗ ಕೆಳಗಡೆ ಬಾರ್ಡ್ರ್ ಹಾಕೋಣ. ನಾವಿಲ್ಲಿ ಹಾಕಿದ್ದೀವಲ್ಲ, ಇದೇ ರೀತಿ ಕೆಳಗಡೆ ಹಾಕೋಣ. ಇಲ್ಲಿ ನೋಡಿ, ಈ ಕಡೆಯಿಂದ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್. ನಾವು ಒಂದು ಚೈನ್ ಹಾಕ್ಕೊಂಡು ಒಂದೊಂದು ಸಿಂಗಲ್ ಕ್ರೋಶ್. 1 2 3 4 5. ನೋಡಿ, 5 ಸಿಂಗಲ್ ಕ್ರೋಶೆ ಆದಮೇಲೆ ಒಂದು ಸಿಂಗಲ್ ಕ್ರೋಶೆನ ಸ್ಕಿಪ್ ಮಾಡೋಣ. ನೋಡಿ, 5 ಸಿಂಗಲ್ ಕ್ರೋಶೆ ಆದಮೇಲೆ ನೆಕ್ಸ್ಟ್ ಸಿಂಗಲ್ ಕ್ರೋಶೆ ಇದೆ, ಸ್ಟಿಚ್ ಇದೆಯಲ್ಲ, ನೋಡಿ ಈ ಸ್ಟಿಚ್ಚನ್ನು ಸ್ಕಿಪ್ ಮಾಡಿ ನೆಕ್ಸ್ಟಲ್ಲಿ ಮತ್ತೆ ಸಿಂಗಲ್ ಕ್ರೋಶೆ. 1 2 3 4 5. ನೋಡಿ, ಮತ್ತೆ ಒಂದು ಸ್ಟಿಚ್ಚನ್ನು ಇದನ್ನು ಸ್ಕಿಪ್ ಮಾಡಿ ನೆಕ್ಸ್ಟಲ್ಲಿ ಮತ್ತೆ ಸಿಂಗಲ್ ಕ್ರೋಶೆ. 1 2 3 4 5. 5 ಸಿಂಗಲ್ ಕ್ರೋಶೆ ಆದಮೇಲೆ ನೋಡಿ ಒಂದು ಸ್ಟಿಚ್ಚನ್ನು ಸ್ಕಿಪ್ ಮಾಡಿ ನೆಕ್ಸ್ಟ್ ಸ್ಟಿಚ್ಚಲ್ಲಿ ಮತ್ತೆ 5 ಸಿಂಗಲ್ ಕ್ರೋಶೆ ಹಾಕ್ಕೊಳ್ತಾ ಹೋಗೋದು. 2 3 4 5. ನೋಡಿ, 5 ಸಿಂಗಲ್ ಕ್ರೋಶೆ ಆದಮೇಲೆ ಒಂದು ಸ್ಟಿಚ್ಚನ್ನು ಸ್ಕಿಪ್ ಮಾಡಿ ನೆಕ್ಸ್ಟಲ್ಲಿ ಮತ್ತೆ 5 ಸಿಂಗಲ್ ಕ್ರೋಶೆ. 1 2 3 4 5. ನೋಡಿ, ಮತ್ತೆ ಇದನ್ನು ಸ್ಟಿಚ್ಚನ್ನು ಸ್ಕಿಪ್ ಮಾಡಿ ನೆಕ್ಸ್ಟಲ್ಲಿ ಮತ್ತೆ ಸಿಂಗಲ್ ಕ್ರೋಶೆ. ನೋಡಿ, ಹೀಗೆ 5 ಸಿಂಗಲ್ ಕ್ರೋಶೆ ಆದಮೇಲೆ ಒಂದು ಸ್ಟಿಚ್ಚನ್ನು ಸ್ಕಿಪ್ ಮಾಡೋದು ಫ್ರೆಂಡ್ಸ್. ಇದೇ ರೀತಿಯೇ ಫುಲ್ ರೌಂಡ್ ಹಾಕ್ಕೊಳ್ಳಿ ಇಲ್ಲಿ ತನಕ. ನೋಡಿ ಫ್ರೆಂಡ್ಸ್, ಇದಿಷ್ಟು ಹಾಕ್ಕೊಂಡೆ ನಾನು. ಮತ್ತು ಈಗ ನಾವಿಲ್ಲಿ ಬಾರ್ಡರ್ ಹಾಕಿದ್ವಲ್ಲ, ಇದೇ ರೀತಿ ಹಾಕೋಣ. ನಾನಿಲ್ಲಿ 7 ಚೈನ್ ಹಾಕ್ಕೊಳ್ತಾ ಇದ್ದೀನಿ. 1 2 3 4 5 6 7. ಟರ್ನ್ ಮಾಡ್ಕೊಳ್ಳೋಣ. ಟರ್ನ್ ಮಾಡಿಕೊಂಡು ಮತ್ತೆ ಇದೇ ರೀತಿನೇ ಹಾಕ್ತಾ ಹೋಗ್ಬೇಕೀಗ. ನೋಡಿ, 7ಅಲ್ಲಿ ಒಂದು ಚೈನನ್ನು ಸ್ಕಿಪ್ ಮಾಡಿ ನೆಕ್ಸ್ಟ್ ಚೈನಿಂದ ಸಿಂಗಲ್ ಕ್ರೋಶೆ. 2 3 4 5 6 6 ಸಿಂಗಲ್ ಕ್ರೋಶೆ ಆದಮೇಲೆ 2 ಸ್ಲಿಪ್ ಸ್ಟಿಚ್ ಹಾಕ್ಕೊಳ್ಳೋಣ. 1
ಮತ್ತೆ ಟರ್ನ್ ಮಾಡಿಕೊಂಡು 2 ಸ್ಲಿಪ್ ಸ್ಟಿಚ್ಚನ್ನು ಸ್ಕಿಪ್ ಮಾಡಿ 1 2 ಸ್ಕಿಪ್ ಮಾಡಿ ಮತ್ತೆ 6 ಸಿಂಗಲ್ ಕ್ರೋಶೆ 1 2 3 4 5 ಲಾಸ್ಟ್ ಒಂದು 6 ಮತ್ತೆ ಒಂದು ಚೈನ್ ಹಾಕ್ಕೊಂಡು ಮತ್ತೆ ಟರ್ನ್ ಮಾಡಿಕೊಂಡು ಈ ಒಂದು ಚೈನನ್ನು ಸ್ಕಿಪ್ ಮಾಡಿ ನೆಕ್ಸ್ಟ್ ಮತ್ತೆ 6 ಸಿಂಗಲ್ ಕ್ರೋಶೆ 1 2 3 4 5 6 ಮತ್ತೆ 2 ಸಿಂಗಲ್ ಕ್ರೋಶೆ 1 ಸ್ಲಿಪ್ ಸ್ಟಿಚ್ 2 ಇದೇ ರೀತಿ ಹಾಕ್ತಾ ಹೋಗೋದು ಫ್ರೆಂಡ್ಸ್ 2 ಸ್ಲಿಪ್ ಸ್ಟಿಚ್ಚನ್ನು ಸ್ಕಿಪ್ ಮಾಡಿ ನೋಡಿ 1 2 ಇಲ್ಲಿಂದ ನಾವು ಸಿಂಗಲ್ ಕ್ರೋಶೆ ಹಾಕೋಬೇಕು 1 2 3 4 5 6 ಮತ್ತೆ ಒಂದು ಚೈನ್ ಹಾಕ್ಕೊಂಡು ಮತ್ತೆ ಇದೇ ರೀತಿನೇ ಹಾಕ್ತಾ ಹೋಗೋದು ನಿಮಗೆ ಇದು ಬಾರ್ಡ್ರ್ ಸ್ವಲ್ಪ ದೊಡ್ಡ ಬೇಕಂದರೆ ಒಂದು 10 ಚೈನ್ ಹಾಕ್ಕೋಬೋದು ಇಲ್ಲ 8 ಹಾಕ್ಕೋಬೋದು ಒಂದು ಚೈನನ್ನು ಸ್ಕಿಪ್ ಮಾಡಿ ಮತ್ತೆ 6 ಸಿಂಗಲ್ ಕ್ರೋಶೆ 2 3 4 5 6 ಸಿಂಗಲ್ ಕ್ರೋಶೆ ಆದಮೇಲೆ 2 ಸ್ಲಿಪ್ ಸ್ಟಿಚ್ 1 ನೆಕ್ಸ್ಟಲ್ಲಿ 2 ನೋಡಿ ಹೀಗೆ ಹಾಕ್ಕೊಂಡು ಹೋಗೋದು ಇಲ್ಲಿ ಹಾಕ್ಕೊಂಡವಲ್ಲ ಇದೇ ರೀತಿ ಹಾಕ್ಕೊಂಡೋಗಿ ಫ್ರೆಂಡ್ಸ್ ಇದೇ ರೀತಿ ಫುಲ್ ಹಾಕ್ಕೊಳ್ಳಿ ಇಲ್ಲಿ ತನಕ ಹಾಕಿ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಇದಿಷ್ಟು ಕಂಪ್ಲೀಟ್ ಆಯಿತು ಈಗ ನಾವಿಲ್ಲಿ ಬಟನ್ ಪಟ್ಟಿ ಹಾಕೋಣ ಬಟನ್ ಪಟ್ಟಿ ನೀವು ಬಟನ್ ಹಾಕೋದಾದರೆ ಹಾಕ್ಬೋದು ಇಲ್ಲ ಇಲ್ಲಿಂದ ಇಲ್ಲಿ ಸಿಂಗಲ್ ಕ್ರೋಶೆ ಹಾಕೋಬೋದು ಇಲ್ಲ ಇಲ್ಲಿ ಒಂದು ಬಟನ್ ಬೇಕಾದ್ರೆ ಹಾಕೋಬೋದು ಇಲ್ಲ 2 ಬಟನ್ ಬೇಕಾದ್ರೆ ಹಾಕೋಬೋದು ಇಲ್ಲ ಬಟನ್ ಹಾಕ್ದಿದ್ರು ಚೆನ್ನಾಗಿ ಕಾಣುತ್ತೆ ನೋಡಿ ಇಲ್ಲಿಂದ ಸ್ಟಾರ್ಟ್ ಮಾಡೋಣ ನಾವು ಈ ಕಡೆ ಎಷ್ಟು ಸಿಂಗಲ್ ಕ್ರೋಶೆ ಹಾಕ್ತೀವೋ ಆ ಕಡೆನೂ ಅಷ್ಟೇ ಸಿಂಗಲ್ ಕ್ರೋಶೆ ಹಾಕ್ಕೋಬೇಕು ಒಂದು ಚೈನ್ ಹಾಕ್ಕೊಂಡು ಒಂದೊಂದು ಸಿಂಗಲ್ ಕ್ರೋಶೆ ಹಾಕ್ತಾ ಹೋಗೋಣ ಚೈನ್ ಹಾಕ್ಕೊಂಡು ಒಂದೊಂದು ಸಿಂಗಲ್ ಕ್ರೋಶೆ
ಈ ಕಡೆ ಸೈಡ್ ಎಷ್ಟು ಸಿಂಗಲ್ ಕ್ರೋಶೆ ಹಾಕಿರ್ತೀವೋ ಆ ಕಡೆನೂ ಅಷ್ಟೇ ಹಾಕೋಬೇಕು. 1 2 3 4 5 6 7 8 9 10 11 12 13 14 15 16 17 18 19 20 21 ನೋಡಿ ಹೀಗೆ 23 ನೋಡಿ ನಾನು 50 ಸಿಂಗಲ್ ಕ್ರೋಶೆ ಹಾಕ್ಕೊಂಡಿದ್ದೀನಿ. ಮತ್ತೆ ಒಂದು ಚೈನ್ ಹಾಕ್ಕೊಂಡು ಟರ್ನ್ ಮಾಡಿಕೊಂಡು ಮತ್ತೆ ಸಿಂಗಲ್ ಕ್ರೋಶೆ ಹಾಕ್ತಾ ಹೋಗಬೇಕು ಒಂದೊಂದು ಸ್ಟಿಚ್ ಮೇಲೆ. ನೋಡಿ ಹೀಗೆ ಹಾಕ್ಕೊಳ್ಳಿ ಲಾಸ್ಟ್ ತನಕ. ನೋಡಿ ಇದಿಷ್ಟು ಹಾಕ್ಕೊಂಡೆ, ಮತ್ತೆ ಒಂದು ಚೈನ್ ಹಾಕ್ಕೊಂಡು ಟರ್ನ್ ಮಾಡ್ಕೊಳ್ಳೋಣ. ಮತ್ತೆ ಈಗ ಮತ್ತೊಂದು ರೌಂಡ್ ಹಾಕೋಣ. ಒಂದೊಂದು ಸ್ಟಿಚ್ ಮೇಲೆ ಒಂದೊಂದು ಸಿಂಗಲ್ ಕ್ರೋಶೆ. ನೋಡಿ ಹೀಗೆ ಇದೇ ರೀತಿ ಹಾಕ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ನಾನು ಎರಡು ಬಟನನ್ನು ಹಾಕ್ಕೊತೀನಿ. ನೋಡಿ ಇಲ್ಲೊಂದು ಬಟನ್ ಬೇಡ ಅಂದರೆ ಅದೇ ರೀತಿನೇ ಹಾಕ್ಕೊಂಡು ಹೋಗ್ಬೋದು. ಈಗ ಸಿಂಗಲ್ ಕ್ರೋಶೆ ಹಾಕ್ತೀವಲ್ಲ ಹಾಗೆ ಹಾಕ್ಕೊಂಡು ಹೋಗ್ಬೋದು. ಬಟನ್ ಬೇಕು ಅನ್ನೋದಾದರೆ ನೋಡಿ ಈ ರೀತಿ ಸ್ಟಿಚ್ ಮಾರ್ಕರ್ ಹಾಕೋಬೋದು. ನಿಮಗೆ ನೋಡಿ ಇದು ನೆಕ್, ಇಲ್ಲೊಂದು ಬಟನ್ ಹಾಕ್ಕೊಂಡಿದ್ದೀನಿ ನಾನು. ಒಂದಿಷ್ಟು ದೂರದಲ್ಲಿ ಒಂದು ಬಟನ್ ಹಾಕ್ಕೊಂಡಿದ್ದೀನಿ. ಬಟನ್ಗೆ ಹೋಲ್ ಮಾಡೋಣ. ಬಟನ್ ಬೇಡ ಅನ್ನೋದಾದರೆ ಫ್ರೆಂಡ್ಸ್ ನೀವೀಗ ಸಿಂಗಲ್ ಕ್ರೋಶೆ ಹಾಕ್ತಾ ಇದ್ದೀರಲ್ಲ ಹಾಗೆ ಹಾಕ್ಕೊಂಡು ಹೋಗ್ಬೋದು.
ನೋಡಿ ಈಗ 2 ಚೈನ್ ಹಾಕ್ಕೊಂಡು ಇಲ್ಲಿ 2 ಸ್ಟಿಚ್ಚನ್ನ ಸ್ಕಿಪ್ ಮಾಡಿ ನೆಕ್ಸ್ಟಲ್ಲಿ ಮತ್ತೆ ಸಿಂಗಲ್ ಕ್ರೋಶೆ ಹಾಕ್ಕೊಂಡು ಹೋಗೋಣ. ನೋಡಿ ಈಗ ಮತ್ತೆ 2 ಚೈನ್ ಹಾಕ್ಕೊಂಡು 1 2 ಸಿಂಗಲ್ ಕ್ರೋಶೆ, ಮತ್ತೆ ಈಗ ಒಂದು ಚೈನ್ ಹಾಕ್ಕೊಂಡು ಮತ್ತೆ ಟರ್ನ್ ಮಾಡ್ಕೊಳ್ಳೋಣ. ಟರ್ನ್ ಮಾಡಿಕೊಂಡು ಮತ್ತೆ ಒಂದು ರೌಂಡ್ ಸಿಂಗಲ್ ಕ್ರೋಶೆ. ನೋಡಿ 2 ಚೈನ್ ಹಾಕಿದ್ವಲ್ಲ, ಇಲ್ಲಿ 2 ಸಿಂಗಲ್ ಕ್ರೋಶೆ. ನೋಡಿ ಮತ್ತೆ ಇಲ್ಲಿ 2 ಸಿಂಗಲ್ ಕ್ರೋಶೆ. ಮತ್ತೆ ಸಿಂಗಲ್ ಕ್ರೋಶೆ ಕಂಟಿನ್ಯೂ ಹೀಗೆ ಹಾಕ್ತಾ ಹೋಗೋದು. ಫ್ರೆಂಡ್ಸ್ ಇದೇ ರೀತಿ ಹಾಕೊಳ್ಳಿ. ನೋಡಿ ಫ್ರೆಂಡ್ಸ್ ನಾನು ಇದಿಷ್ಟು ಹಾಕ್ಕೊಂಡೆ. ನಾನು ಒಟ್ಟು ಟೋಟಲ್ ಇಲ್ಲಿ ನಾನು 5 ರೋಸ್ ಹಾಕ್ಕೊಂಡಿದ್ದೀನಿ. ನೋಡಿ 1 2 3 4 5. ಒಂದು ಚೈನ್ ಹಾಕ್ಕೊಂಡು ಕಟ್ ಮಾಡ್ಕೊತೀನಿ. ಫ್ರೆಂಡ್ಸ್ ಈ ಕಡೆನೂ ನಾವೀಗ 5 ರೋಸೇ ಹಾಕ್ಕೋಬೇಕು. 50 ಸಿಂಗಲ್ ಕ್ರೋಶೆ. ನೋಡಿ ಇಲ್ಲಿಂದ ಇಲ್ಲಿ ತನಕ 50 ಸಿಂಗಲ್ ಕ್ರೋಶೆ ಹಾಕ್ಕೋಬೇಕು. ಆವಾಗ ಸೇಮ್ ಬರುತ್ತೆ ಎರಡು ಕಡೆನೂ. ಒಂದು ಚೈನ್ ಹಾಕ್ಕೊಂಡು ಸಿಂಗಲ್ ಕ್ರೋಶೆ ಹಾಕ್ತಾ ಹೋಗೋದು. Three, 4, 5, 6, 7, 8. ಡಿಫ್ರೆನ್ಸ್ ಇದೇ ರೀತಿನೇ ಹಾಕ್ಕೊಂಡು ಹೋಗೋದು. ನೋಡಿ ಇಲ್ಲಿ ತನಕ ಎಂಡ್ ಮಾಡಿ ಮತ್ತೆ ಇದೇ ರೀತಿ ಒಟ್ಟು ನಮಗೀಗ 5 ರೋಸ್ ಹಾಕೋಬೇಕು. ನಾವು ಈ ಕಡೆ ಹಾಕ್ಕೊಂಡಿದ್ದೀವಲ್ಲ, ಅದೇ ರೀತಿ 5 ರೋಸ್ ಈ ಕಡೆನೂ ಹಾಕ್ಕೊಳ್ಳಿ. ನಾನು ಹಾಕಿ ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್ ಇದಿಷ್ಟು ಕಂಪ್ಲೀಟ್ ಆಯಿತು. ಒಂದು ಚೈನ್ ಹಾಕ್ಕೊಂಡು ಕಟ್ ಮಾಡ್ಕೊಳ್ಳೋಣ.
ಫ್ರೆಂಡ್ಸ್ ಇಲ್ಲಿ ಬಟನ್ ಬೇಕಾದ್ರೆ ಹಚ್ಕೋಬೋದು, ನಾನು ಬಟನ್ ಹಾಕ್ತಾ ಇಲ್ಲ. ನೋಡಿ ಫ್ರೆಂಡ್ಸ್, ಕಂಪ್ಲೀಟ್ ಆದಮೇಲೆ ಹೀಗೆ ಕಾಣಿಸ್ತಾ ಇದೆ. ಫ್ರೆಂಡ್ಸ್ ನಾನು ಇದಕ್ಕೆ ಬಟನ್ ಹಾಕಿಲ್ಲ, ಬಟನ್ ಹಾಕೋದು ಬೇಡ ಅಂದರು, ಹಾಗಾಗಿ ಬಟನ್ ಹಾಕಿಲ್ಲ. ನೀವು 2 ಬಟನ್ ಹಾಕ್ಕೊಳ್ಳಿ. ಫ್ರೆಂಡ್ಸ್ ಇದರ ಲೆಂತು 27 ಸೆಂಟಿಮೀಟ್ರ್ ಇದೆ. ಇದು ಸ್ಲೀವ್ಸ್ ನೋಡಿ 21 ಸೆಂಟಿಮೀಟ್ರ್ ಬರುತ್ತೆ. ಇದ್ರ ವಿಡ್ತ್ 29 ಸೆಂಟಿಮೀಟ್ರ್ ಇದೆ. ಫ್ರೆಂಡ್ಸ್ ಇದನ್ನು 3 to 4 ಇಯರ್ಸ್ ಮಕ್ಕಳಿಗೆ ಆಗುತ್ತೆ. ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಫ್ರೆಂಡ್ಸ್ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.